ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು 2,000 ರೂಪಾಯಿ ಪಡೆತಾ ಇರುವ ರಾಜ್ಯದ 1,28,00,000ಕ್ಕೂ ಹೆಚ್ಚು ಮಹಿಳೆಯರಿಗೆ ರಾಜ್ಯ ಸರ್ಕಾರ ಇದೀಗ ಬಿಗ್ ಶಾಕ್ ಕೊಟ್ಟಿದೆ. ಹೌದು, ನೀವು ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಯ ಲಾಭವನ್ನ ಮುಂದೆಯೂ ಪಡಿಬೇಕಾದ್ರೆ ನೀವು ಕಡ್ಡಾಯವಾಗಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲೇಬೇಕು ಅಂತ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಘೋಷಣೆ ಮಾಡಿದ್ದಾರೆ. ದಿಢೀರಂತ ಸರ್ಕಾರ ಮತ್ತೆ ಅರ್ಜಿ ಕರೀತಾ ಇರೋದ್ಯಾಕೆ? ಯಾರೆಲ್ಲ ಮತ್ತೆ ಅರ್ಜಿ ಹಾಕಬೇಕು? ಅರ್ಜಿ ಹಾಕೋದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು? ಹಾಗೆ ತಾಯಿ ಅಥವಾ ಅತ್ತೆ ತೀರಿಕೊಂಡಿದ್ರೆ ಆ ಹಣವನ್ನ ಮಗಳು ಅಥವಾ ಸೊಸೆ ಪಡಿಬಹುದಾ? ಬನ್ನಿ, ನಿಮ್ಮೆಲ್ಲ ಗೊಂದಲಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಉತ್ತರ ಕೊಡ್ತೀವಿ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸತ್ತವರ ಹೆಸರಿಗೂ ಹಣ, ಸೋರಿಕೆಗೆ ಸರ್ಕಾರ ಬ್ರೇಕ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಶುರುವಾದಾಗಿನಿಂದ ಇಲ್ಲಿಯವರೆಗೆ ಸರ್ಕಾರ ಬರೋಬ್ಬರಿ 72,000 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಮಹಿಳೆಯರ ಖಾತೆಗೆ ಹಾಕಿದೆ. ಆದರೆ ಇಲಾಖೆ ಇತ್ತೀಚೆಗೆ ಮಾಡಿದ ಸಮೀಕ್ಷೆಯಲ್ಲಿ ಒಂದು ಆಘಾತಕಾರಿ ಸತ್ಯ ಬಯಲಾಗಿದೆ. ಅದೇನಪ್ಪಾ ಅಂದ್ರೆ, ಬರೋಬ್ಬರಿ 68,776 ಮರಣ ಹೊಂದಿದ ಮಹಿಳೆಯರ ಖಾತೆಗೂ ಪ್ರತಿ ತಿಂಗಳು ಹಣ ಜಮೆಯಾಗ್ತಾ ಇತ್ತು. ಅಷ್ಟೇ ಅಲ್ಲ, ಸತ್ತವರ ಹೆಸರಿನಲ್ಲಿದ್ದ ಸುಮಾರು 80 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಡ್ರಾ ಕೂಡ ಆಗಿದೆ. ಇದರ ಜೊತೆಗೆ 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ ಕಟ್ಟೋರಿಗೂ ಹಣ ಪಾವತಿಯಾಗ್ತಾ ಇತ್ತು. ಇನ್ನೂ ವಿಪರ್ಯಾಸ ಅಂದ್ರೆ, ನಮ್ಮ ರಾಜ್ಯದ ಟ್ಯಾಕ್ಸ್ ಹಣ ಹೊರ ರಾಜ್ಯದವರ ಅಕೌಂಟ್ಗಳಿಗೆ, ಪೇಟಿಎಂಗಳಿಗೆ ಹಾಗೂ ಬಡ್ಡಿ ಸಾಲ ಕೊಡುವ ಆ್ಯಪ್ಗಳಿಗೆ ಹೋಗ್ತಾ ಇರೋದು ಗಮನಕ್ಕೆ ಬಂದಿದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಎಲ್ಲ ಕಳ್ಳಾಟಗಳಿಗೆ ಬ್ರೇಕ್ ಹಾಕಿ ಕೇವಲ ಅರ್ಹರಿಗೆ ಮಾತ್ರ ಹಣ ತಲುಪಿಸಲು ಸರ್ಕಾರ ಈಗ ಫಿಲ್ಟರ್ ಮಾಡೋದಕ್ಕೆ ಮುಂದಾಗಿದೆ. ಇದೇ ಕಾರಣಕ್ಕೆ ಹೊಸದಾಗಿ ಅರ್ಜಿ ಆಹ್ವಾನಿಸಲಾಗ್ತಾ ಇದೆ. ಇದರಿಂದ ಅನರ್ಹರಾದ ಬರೋಬ್ಬರಿ 4.3 ಲಕ್ಷ ಹೆಸರುಗಳು ಡಿಲೀಟ್ ಆಗಲಿವೆ. ಮತ್ತೆ ಅರ್ಜಿ ಸಲ್ಲಿಕೆ ಹೇಗೆ? ಎಲ್ಲೆಲ್ಲಿ ಅವಕಾಶ? ಹಿಂದೆ ಅರ್ಜಿ ಸಲ್ಲಿಸುವಾಗ ಸೈಬರ್ ಸೆಂಟರ್ಗಳಲ್ಲಿ ಹಣ ಸುಲಿಗೆ ಮಾಡಿದ್ದು ನಿಮಗೆಲ್ಲ ನೆನಪಿರಬಹುದು. ಹೀಗಾಗಿ ಈ ಬಾರಿ ಕೇವಲ 3 ಅಧಿಕೃತ ಕೇಂದ್ರಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅವುಗಳೆಂದರೆ ಬೆಂಗಳೂರು 1 ಅಥವಾ ಜಿಲ್ಲಾ 1 ಕೇಂದ್ರಗಳು, ಕರ್ನಾಟಕ 1, ಗ್ರಾಮ 1 ಕೇಂದ್ರಗಳು. ಯಾವುದೇ ಖಾಸಗಿ ಸೈಬರ್ ಸೆಂಟರ್ ಅಥವಾ ಮೊಬೈಲ್ ಆ್ಯಪ್ಗಳಲ್ಲಿ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇಲ್ಲ. ಏಕಕಾಲಕ್ಕೆ ಎಲ್ಲರೂ ಮುಗಿಬಿದ್ರೆ ಸರ್ವರ್ ಡೌನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಂತವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಿದೆ. ಶೀಘ್ರದಲ್ಲೇ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರಲಿದ್ದು ಆ ನಂತರವಷ್ಟೇ ನೀವು ಅರ್ಜಿ ಸಲ್ಲಿಸಬೇಕು. ಅಲ್ಲಿವರೆಗೂ ಆತಂಕ ಪಡೋ ಅಗತ್ಯ ಇಲ್ಲ. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಏನು? ಹೊಸ ರೂಲ್ಸ್ ಏನು? ಅರ್ಜಿ ನವೀಕರಿಸಲು ನೀವು ಮುಖ್ಯವಾಗಿ ಮನೆ ಯಜಮಾನಿಯ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪತಿಯ ಆಧಾರ್ ಕಾರ್ಡ್ ಮತ್ತು BPL ಅಥವಾ APL ರೇಷನ್ ಕಾರ್ಡ್ ನೀಡಬೇಕಾಗತ್ತೆ. ಇನ್ನು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ಒಂದು ವೇಳೆ ಈ ಹಿಂದೆ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದ ಅತ್ತೆ ಅಥವಾ ತಾಯಿ ನಿಧನರಾಗಿದ್ರೆ ಅವರ ಮುಂದಿನ ವಾರಸುದಾರರಾದ ಸೊಸೆ ಅಥವಾ ಮಗಳು ಆ ಹಣವನ್ನ ಪಡಿಬಹುದು. ಆದರೆ ಅವರ ಹೆಸರು ಅದೇ ಪಡಿತರ ಚೀಟಿಯಲ್ಲಿರೋದು ಕಡ್ಡಾಯ. ಗೃಹ ಜ್ಯೋತಿಗೂ ಬಿತ್ತು ಕತ್ತರಿ, ಕರ್ನಾಟಕದವರಿಗೆ ಮಾತ್ರ ಉಚಿತ ಕರೆಂಟ್. ಸ್ನೇಹಿತರೆ, ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, 200 ಯೂನಿಟ್ ಉಚಿತ ಕರೆಂಟ್ ಕೊಡುವ ಗೃಹ ಜ್ಯೋತಿಗೂ ಹೊಸ ರೂಲ್ಸ್ ತರಲಾಗ್ತಿದೆ. ಒಂದೇ ಕಟ್ಟಡದಲ್ಲಿ 5-6 ಮೀಟರ್ ಇಟ್ಕೊಂಡು ಕಮರ್ಷಿಯಲ್ ಉದ್ದೇಶಕ್ಕೆ ಫ್ರೀ ಕರೆಂಟ್ ಬಳಸ್ತಾ ಇರೋದು ಹಾಗೂ ಬೇರೆ ರಾಜ್ಯದವರು ಬಂದು ಇಲ್ಲಿ ಫ್ರೀ ಕರೆಂಟ್ ಪಡಿತಾ ಇರೋದಕ್ಕೆ ಸಿಎಂ ಬ್ರೇಕ್ ಹಾಕ್ತಿದ್ದಾರೆ. ಕರ್ನಾಟಕದವರಿಗೆ ಮಾತ್ರ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರ ರಾಜ್ಯದವರಿಗೆ ಅಲ್ಲ ಅಂತ ಗುಡುಗಿರುವ ಡಿಕೆ ಶಿವಕುಮಾರ್ ಗೃಹ ಜ್ಯೋತಿಗೂ ಶೀಘ್ರದಲ್ಲೇ ID ಕಾರ್ಡ್ ವಿತರಿಸುವ ವ್ಯವಸ್ಥೆ ತರಲಿದ್ದಾರೆ. ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತಾ? ಸಿದ್ದರಾಮಯ್ಯ ಹೇಳಿದ್ದೇನು? ಮತ್ತೆ ಅರ್ಜಿ ಕರೀತಾ ಇದ್ದಂತೆ ವಿಪಕ್ಷಗಳು ಸರ್ಕಾರ ದಿವಾಳಿಯಾಗಿದೆ, ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುತ್ತೆ ಅಂತ ಟೀಕಿಸಲು ಶುರು ಮಾಡಿವೆ. ಇದಕ್ಕೆ ತಿರುಗೇಟು ನೀಡಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ, ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿ ನಿಲ್ಲೋದಿಲ್ಲ. ನಮ್ಮ ರಾಜ್ಯ ತಲಾವಾರು ಆದಾಯದಲ್ಲಿ ನಂಬರ್ 1 ಇದೆ, GST ಸಂಗ್ರಹದಲ್ಲಿ ನಂಬರ್ 2 ಇದೆ. ನಮ್ಮ ಸರ್ಕಾರ ದಿವಾಳಿಯಾಗಿಲ್ಲ, ಕೇವಲ ಅನರ್ಹರನ್ನ ತೆಗೆದುಹಾಕೋದಿಕ್ಕೆ ಈ ಪರಿಷ್ಕರಣೆ ಮಾಡಲಾಗ್ತಿದೆ. ವಿಪಕ್ಷಗಳ ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸದ್ಯ ಮಾರ್ಚ್ ತಿಂಗಳ ಹಣ ಜಮೆಯಾಗಿದ್ದು, ಮೇ ತಿಂಗಳ ಹಣ ಬಂದ ಕೂಡಲೇ ಹೊಸ ಅರ್ಜಿ ಪ್ರಕ್ರಿಯೆ ಶುರುವಾಗಲಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ತೆರಿಗೆ ಕಟ್ಟುವ ಜನರ ದುಡ್ಡು ಯಾರ್ಯಾರದ್ದೋ ಪಾಲಾಗುವ ಬದಲು ಕೇವಲ ನಿಜವಾದ ಬಡವರಿಗೆ, ಅರ್ಹರಿಗೆ ತಲುಪಲಿ ಎಂಬ ಕಾರಣಕ್ಕೆ ಸರ್ಕಾರ ಈ ಸರ್ಜರಿಗೆ ಕೈ ಹಾಕಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಸರ್ಕಾರ ಮತ್ತೆ ಅರ್ಜಿ ಕರೆಯುತ್ತಿರೋದು ಸರಿನಾ? ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ನಿಜಕ್ಕೂ ಉಪಯೋಗ ಆಗ್ತಾ ಇದೆಯಾ?
ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಈ ಹೊಸ ರೂಲ್ಸ್ ಬಗ್ಗೆ ಮಾಹಿತಿ ತಿಳಿಸಿ. ರಾಜ್ಯ ಸರ್ಕಾರದ ಯೋಜನೆಗಳು ಹಾಗೂ ಇತರ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.